ರೇವನ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ನಾಳಿನ ಶ್ರೀರಸ್ತು ಶುಭಮಸ್ತು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಸಂಚಿಕೆಯ ಆರಂಭದಲ್ಲಿ ಸಿರಿ ಹೇಳ್ತಾ ಇರ್ತಾರೆ, ಯಾವುದೇ ಕಾರಣಕ್ಕೂ ನೀನು ಈ ಟೇಬಲ್ ಕ್ಲೀನ್ ಮಾಡಬಾರ್ದು ಅಂತ. ಆಗ ಅಭಿ ಹೇಳ್ತಾನೆ, ಮಾಡಲೇಬೇಕು, ಯಾಕೆಂದ್ರೆ ಅವನು ಈ ಆಫೀಸಲ್ಲಿ ಸರ್ವರ್, ಹಾಗಾಗಿ ಮಾಡೋಕೆ ಅಂತ ಹೇಳ್ಬಿಟ್ಟು ಜೋರಾಗಿ ಕದರ್ತಾನೆ. ಯಾವುದೇ ಕಾರಣಕ್ಕೂ ಅವನನ್ನ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಸಿರಿ ಹೇಳ್ತಾರೆ. ಯಾಕೆ ಬಿಡಲ್ಲ ನೀವು, ಅವ್ನು ಮಾಡ್ತಾನೆ ಅಂತ ಹೇಳಿದಾಗ, ಇನ್ನು ಅವನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡಲ್ಲ, ಇಲ್ಲಿಂದ ಅವನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸಿರಿ ಹೇಳ್ತಾಳೆ. ಯಾಕೆ ಮಾಡಲ್ಲ, ನನ್ನ ಆಫೀಸಲ್ಲಿರೋವರೆಗೂ ನಾನು ಹೇಳ್ದಂಗೆ ಈ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾನೆ. ಆಗ ನನ್ನ ಗಂಡ ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡೋದು ಬಿಟ್ಟಿದ್ದಾಗಿದೆ ಅಂತ ಹೇಳ್ಬಿಟ್ಟು ಸಿರಿ ಹೇಳ್ತಾಳೆ. ಈ ಕಡೆ ಜನಾರ್ದನ್ ಮನೆಯಲ್ಲಿ ಅವಿ ಹೇಳ್ತಾ ಇರ್ತಾನೆ, ಏನು ನಿನ್ಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಈ ವ್ಯಂಗ್ಯ ಎಲ್ಲ ಬಿಟ್ಬಿಟ್ಟು. ಅವರು ಮಾತಾಡ್ಲಿಕ್ಕೆ ಅಂತ ಬಂದಿದ್ದಾರೆ, ಅವರು ಮಾತಾಡಿದ್ರು ತಾನೆ, ನೀನು ಹಾಗೇನೆ ಮಾತಾಡ್ಬಿಟ್ಟು ಮರ್ಯಾದೆ ಕೊಡಬೇಕು, ಅದ್ ಬಿಟ್ಬಿಟ್ಟು ಈ ತರ ಎಲ್ಲ ಒಬ್ರು ಹೆಂಗಸ್ರ ತರ ಇಟ್ಕೊಳ್ಳೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಜನಾರ್ದನ್ ಹೇಳ್ತಾನೆ, ಓ ಅಪ್ಪನ ತರನೇ ಮಗ ಕೂಡ ಲೆಕ್ಚರ್ ಕೊಡೋದ್ರಲ್ಲಿ ಒಂದ್ ಕೈ ಜಾಸ್ತಿನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಜನಾರ್ದನ್ ಹೇಳ್ತಾನೆ, ಆಲ್ರೆಡಿ ನಾನು ಮದುವೆ ಬೇಡ ಅಂತ ಹೇಳಿದ್ಮೇಲೆ ಮತ್ತೆ ಏನಕ್ಕೆ ಇಲ್ಲಿ ಬಂದಿದ್ದೀರಾ, ಒಂದ್ಸಲ ಹೋಗ್ದಿ ಸಾಲ್ವಾ ಅಂತ ಹೇಳ್ಬೇಕಾರೆ ಅದನ್ನ ಬಿಟ್ಬಿಟ್ಟು ಇಲ್ಲಿ ನಿಮ್ಮನ್ನ ಮತ್ತೆ ಕೇಳಕ್ ಬಂದಿದ್ದೀರಲ್ಲ, ಅದು ಅವ್ರ ತಪ್ಪು ಅಂತ ಹೇಳ್ಬಿಟ್ಟು ಅವಿ ಹೇಳ್ತಾನೆ. ಇಲ್ಲಿ ಇವ್ರಿಗೇನಾರು ಅವಮಾನ ಆದ್ರೆ ನಾನಂತೂ ಸುಮ್ಮನಿರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಜನಾರ್ದನ್ ಹೇಳ್ತಾನೆ, ಹಾಗಾದ್ರೆ ಈ ಅಮ್ಮ ನಿಮ್ಮನ್ನೆಲ್ಲ ಬುಟ್ಟಿಗೆ ಹಾಕೊಂಡಿದ್ದಾರೆ ಅನ್ನೋ ತರ ಆಯ್ತು ಅಂತ ಹೇಳ್ಬೇಕಾರೆ ಅವಿ ಹೇಳ್ತಾನೆ, ಮಾತಿನ ಮೇಲೆ ನಿಗಾ ಇರ್ಲಿ ಅಂತ ಹೇಳ್ತಾನೆ. ನನ್ನ ತಮ್ಮ ಏನಾದ್ರೂ ನಿಮ್ಮ ಮಗಳನ್ನ ಇಷ್ಟಪಡ್ತಾ ಇಲ್ಲ ಅಂತ ಅಂದಿದ್ರೆ ಈ ಮನೆ ಕಡೆ ಕತ್ತಿತ್ತನ್ನು ಕೂಡ ನೋಡ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಜನಾರ್ದನ್ ಹೇಳ್ತಾನೆ, ನಾನು ಇವತ್ತಿನ ನನ್ನ ಮಗಳ ಕಡೆಯಿಂದ ಅವಿನ ಮರ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಹೇಳಿಸ್ತೀನಿ, ಇವತ್ತಿಗೆ ಈ ಮನೆ ಸಂಬಂಧ ಮುಗೀತು ಅಂತ ತಿಳ್ಕೊಳ್ಳಿ. ನಿಮ್ಮಂತ ಮನೆ ಕೊಟ್ಬಿಟ್ಟು ಸಂಬಂಧಿಕರು ಮುಂದೆ ತಲೆ ತಗ್ಸಕ್ಕೆ ನನಗಂತೂ ಇಷ್ಟ ಇಲ್ಲ, ಇನ್ನೂ ಇಲ್ಲೇ ಇರ್ತೀನಿ ಅಂದ್ರೆ ಪೊಲೀಸರು ಕರೆಸ್ಬೇಕಾಗತ್ತೆ, ಜಸ್ಟ್ ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ತುಳಸಿ ಅವ್ರು ಹೇಳ್ತಾರೆ, ಅಭಿ ಈ ಓಡೋಣ ನಡೀರಿ ಅಂತ ಹೇಳ್ಬೇಕಾರೆ, ಇಲ್ಲ ಅಭಿ ಸುಮ್ಮನೆ ಮಾತು ಕೊಡ್ದ ಹೋದ್ರೆ ಅದು ಬೆಳಿತಾನೆ ಹೋಗುತ್ತೆ ಅಭಿ, ದಯವಿಟ್ಟು ಅಂತ ಹೇಳಿದಾಗ, ಈ ಸಂಬಂಧಕ್ಕೆ ಬೆಲೆ ಕೊಡ್ದಲ್ಲ ಇರೋರ ಜೊತೆ ನಮ್ಗೇನು ಮಾತು, ನಡ್ರಿ ಅಂತ ಹೇಳ್ಬಿಟ್ಟು ಅವಿ ಇಲ್ಲಿ ತುಳಸಿ ಅವ್ರಿಗೆ ಹೇಳ್ತಾನೆ. ನಮ್ಮ ಆತ್ಮಗೌರವನ್ನೇ ಮರೆಯುವಷ್ಟು ನಾವು ಒಳ್ಳೆಯವ್ರಾಗ್ಬೇಡ್ರಿ, ನಡೀರಿ ಅಂತ ಹೇಳ್ಬಿಟ್ಟು ತುಳಸಿ ಅವ್ರನ್ನ ಅಲ್ಲಿಂದ ಅವಿ ಕರ್ಕೊಂಡು ಬರ್ತಾನೆ. ಹಾಗೇನೆ ತುಳಸಿ ಅವ್ರಿಗೆ ಮುಂದೆಗಡೆ ಕಾರಿಡೋರ್ನ ಓಪನ್ ಮಾಡಿ ಕೂರ್ಲಿಕ್ಕೆ ಹೇಳ್ತಾನೆ. ಹಾಗೇನೆ ಅವನು ಕೂಡ ಒಳಗಡೆ ಬಂದು ಕೂತ್ಕೊಂಡು ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ತುಳಸಿ ಅವ್ರಿಗೆ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ತುಳಸಿ ಅವರು ಅವಿ ಮಾತಾಡಿದ ಮಾತುಗಳ ಬಗ್ಗೆ ನೆನಪು ಮಾಡ್ಕೋತಾ ಇರ್ತಾರೆ. ಜನಾರ್ದನ್ ನನಗೆ ಅವಮಾನ ಮಾಡಿದ್ರು, ನೀನು ನಮ್ಮನೆಯವ್ರಿಗೆ ನೋವಾಗುತ್ತೆ ಅಂತ ಹೇಳಿದಲ್ಲ, ಅದನ್ನ ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು ಅವಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಅನ್ಕೋತಾ ಇರ್ತಾರೆ. ಈ ಕಡೆ ಅಭಿ ಕೇಳ್ತಾ ಇರ್ತಾನೆ, ಏನು ಕೆಲಸ ಬಿಟ್ನಾ, ಯಾವಾಗ ಅಂತ ಹೇಳ್ಬೇಕಾರೆ, ಸರಿ 10 ಮಿನಿಟ್ಸ್ ಬ್ಯಾಕೇನೆ ಕೆಲಸ ಬಿಟ್ಟಿದ್ದಾಯ್ತು, ತಗೋ ಸಮರ್ಥ್ ಈ ಲೆಟರ್ಗೆ ಒಂದು ಸಿಗ್ನೇಚರ್ ಹಾಕು ಅಂತ ಹೇಳಿದಾಗ, ಸಮರ್ಥ್ ಬಂದ್ಬಿಟ್ಟು, ಈ ಸಡನ್ ಆಗಿ ಸಿಗ್ನೇಚರ್ ಹಾಕಿದ್ರೆ ತುಂಬಾ ಪ್ರಾಬ್ಲಮ್ ಆಗಲ್ಲ, ಇವ್ರದೊಂದೇ ಕಂಪ್ನಿನ ಇರೋದು ಈ ಜಗತ್ನಲ್ಲಿ, ಇಂಥವ್ರ ಹತ್ರ ಕೆಲಸ ಮಾಡೋಕ್ಕಿಂತ ಬೇರೆ ದಾರಿ ನೋಡ್ಕೊಳ್ಳೋದೇ ಬೆಟರ್. ಇವ್ರ ಏನ್ ಈ ಕೆಲಸ ಮಾಡೋದ್ ಬಿಟ್ರೆ ನಮ್ಗೆ ಬದುಕೋಕ್ಕಾಗಲ್ವಾ, ಇವ್ರ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಚೆನ್ನಾಗೇ ಬದುಕ್ತಾ ಇದ್ದು, ಇನ್ ಮುಂದೆನೂ ಕೂಡ ಚೆನ್ನಾಗೇ ಬದುಕ್ತೀವಿ, ಸ್ವಾಭಿಮಾನ ಆತ್ಮಗೌರವಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ, ಇಂಥವ್ರ ಹತ್ರ ಕೆಲಸ ಮಾಡೋದು ನನ್ಗಿಷ್ಟ ಇಲ್ಲ. ಆಗ ಅಭಿ ಬಂದ್ಬಿಟ್ಟು ತುಂಬಾ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ಸಿರಿ ಹೇಳ್ತಾರೆ, ಮಾಧವ್ ಸರ್ ಮಗ ಅಂತ ಸ್ವಲ್ಪ ಕಮ್ಮಿನೇ ಮಾತಾಡ್ತಾ ಇದ್ದೀನಿ ಅಷ್ಟೇನೆ, ಒರಿಜಿನಲ್ ಸಿರಿ ಮಾತಾಡಿದ್ರೆ ನೀವು ಒಂದಿನ ಅಲ್ಲ 1 ವರ್ಷ ಸುಧಾರಿಸ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸಿರಿ ಹೇಳ್ತಾಳೆ. ಇಲ್ಲಿ ಏನ್ ನೋಡ್ತಾ ಇದೀಯ ಸಮರ್ಥ್, ತಗೋ ಸೈನ್ ಮಾಡು ಅಂತ ಹೇಳ್ಬಿಟ್ಟು ರೆಸಿಗ್ನೇಷನ್ ಲೆಟರ್ನ ಸಮರ್ಥ ಕಡೆ ಕೊಡ್ತಾಳೆ. ಈ ಕಡೆ ಸಿರಿ ಬಂದ್ಬಿಟ್ಟು ಸೈನ್ ಮಾಡು, ಏನ್ ನೋಡ್ತಾ ಇದೀಯ ಸಮರ್ಥ್ ಅಂತ ಹೇಳ್ಬೇಕಾರೆ ಸಮರ್ಥ್ ಆ ಲೆಟರ್ಗೆ ಸೈನ್ ಮಾಡ್ಬಿಡ್ತಾನೆ. ಆ ಸೈನ್ ಮಾಡಿ ಅಭಿ ಮುಂದೆ ನಿಲ್ತಾನೆ. ಆದ್ರೆ ಅಭಿ ಅದು ತಗೊಳ್ಳಲ್ಲ ಅಭಿ. ಆಗ ಅದನ್ನ ಅವನ್ ಇದ್ರ ಲ್ಯಾಪ್ಟಾಪ್ ಮೇಲೆನೆ ಬಿಸಾಕ್ತಾನೆ. ಇವತ್ತಿಗೆ ಕಂಪ್ನಿ ಕೆಲಸ ಬಿಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಪರವಾಗಿಲ್ಲ, ಅಭಿ ಬಂದ್ಬಿಟ್ಟು ಕೆಲಸ ಬಿಡೋದು ಅಷ್ಟು ಸುಲಭ ಅಲ್ವಾ, ಈಗ ಬರ್ತಾರ ಸ್ಯಾಲ್ರಿನೂ ಕೂಡ ಕಟ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಸಿರಿ ಹೇಳ್ತಾರೆ, ನನ್ನ ಕಡೆಯಿಂದ ಅದನ್ನ ನಿನ್ನ ಖರ್ಚಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಅದನ್ನ ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು ಅಭಿಗೆ ಹೇಳ್ತಾಳೆ. ಆಗ ಅಭಿ ಬಂದ್ಬಿಟ್ಟು ಮೈಂಡ್ ಯುವರ್ ಟಂಗ್ ಅಂತ ಹೇಳ್ಬೇಕಾರೆ ಸಿರಿ ಹೇಳ್ತಾಳೆ, ಅವತ್ತು ನೀನ್ ಕೆಲಸ ಕೊಟ್ಟಾಗ ಸಮರ್ಥ ಮೈಂಡ್ ಯುವರ್ ಬಿಸ್ನೆಸ್, ಓನ್ ಬಿಸ್ನೆಸ್ ಅಂತ ಹೇಳಿದ್ರೆ ಇವತ್ತು ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಸಿರಿ ಉತ್ತರ ಕೊಡ್ತಾಳೆ. ವರ್ಷಲಿ ಅವ್ನು ನಿನ್ಗೆ ಅಣ್ಣ ಆಗ್ಬೇಕು, ಅದು ಅಲ್ದೇನೆ ಈ ತರ
ಕೆಲಸ ಕೊಟ್ಟಿದ್ದೀಯಾ, ಅವನಿಗೆ ನೋವು ಕೊಡ್ತಾ ಇದೀಯಾ ಬರೀ, ಅದು ಅಲ್ದಲೆ ಅವ್ರ ಅಮ್ಮನ್ನು ಕರೆಸ್ಬಿಟ್ಟು ನೋವು ಕೊಡ್ತಾ ಇದೀಯಾ, ಮನುಷ್ಯ ಇಷ್ಟು ಸ್ಯಾಡಿಸ್ಟ್ ಆಗ್ಬಾರ್ದು ಅನ್ಬೇಕಾರೆ ಕರೆದ್ಬಿಟ್ಟು ಇಶ್ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚ್ಕೊಂತಾನೆ. ಆಗ ಸಿರಿ ಹೇಳ್ತಾಳೆ, ಇದಕ್ಕಿಂತ ಜೋರಾಗಿ ಕಿರ್ಚ್ಕೊಳ್ಳಿಕ್ಕೆ ನನ್ಗೂ ಬರುತ್ತೆ, ಬೇರೆಯವರ ಸಹಾಯಕತೆನ ಮಿಸ್ಯೂಸ್ ಮಾಡ್ಕೊಂಡು ಇಷ್ಟು ಚೀಪಾಗಿ ಬಿಹೇವ್ ಮಾಡೋ ಮನುಷ್ಯ ನೀನು ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿದಾಗ ಪೊಲೀಸ್ನ ಕರೆಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಸಿರಿ ಹೇಳ್ತಾರೆ, ನಿನ್ ಧಮ್ಕಿಗೆಲ್ಲ ನಾನು ಎದುರೊಳಲ್ಲ, ಅದ್ಯಾರನ್ನ ಕರೆಸ್ತೀಯೋ ಕರ್ಸೋ ಅಂತ ಹೇಳ್ತಾಳೆ. ನಾನು ಆಫೀಸಿಗೆ ಬಂದಿರೋದೆ ನಿನ್ಗೆ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡ್ಲಿಕ್ಕೆ ಬಂದಿರೋದು ಅಂತ ಹೇಳಿದ. ಆಗ ಅಭಿ ಬಂದ್ಬಿಟ್ಟು ಹೌ ಡೇರ್ ಯು ಅಂತ ಹೇಳ್ತಾನೆ. ಆಗ ಸಿರಿ ಹೇಳ್ತಾಳೆ, ನಾವು ಯಾರ್ದೋ ಆಸ್ತಿನಲ್ಲಿ ಶೋಕಿ ಮಾಡ್ಲಿಕ್ಕೆ ಬಂದಿಲ್ಲ, ಅಪ್ಪ ಮಾಡಿರೋ ಆಫೀಸ್ ಅಂತ ಹೇಳ್ಬಿಟ್ಟು ಬಾಸ ಕೂತ್ಕೊಂಡು ಇಲ್ಲಿ ಮೆರಿತಾ ಇಲ್ಲ, ನಮ್ ಸಮರ್ಥದ ಮೇಲೆ ನಮಗೆ ನಂಬಿಕೆ ಇದೆಯೇ, ಡೇರಿಂಗ್ ಆಗ್ಲಿ ಇರ್ಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಭಿ ಹೇಳ್ತಾನೆ, ನೀನ್ ಹೆಂಡ್ತಿನ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಸಿರಿ ಮತ್ತೆ ಸಮರ್ಥ ಅಲ್ಲಿಂದ ಓಡ್ತಾರೆ. ಓಡೋಕ್ಕಿಂತ ಮುಂಚೆನೆ ಸಿರಿ ಹೇಳ್ತಾಳೆ ಮೇನ್ ಪಾಯಿಂಟ್ನ ನಾವು ಹೇಳಿಲ್ಲ, ಇರು ಸಮರ್ಥ್, ನೋಡು ನೀನು ಸಮರ್ಥ್ಗೆ ಮಾಡಿರೋ ಅವಮಾನಕ್ಕೆ ಒಂದು ಉತ್ತರ ಕೊಡುವಂತ ಕಾಲ ಬಂದೇ ಬರುತ್ತೆ, ಆಗ ನಾವು ಮೇಲೆ ಇರ್ತೀವಿ, ಆಗ ನೀನು ಕೆಳಗಡೆ ಇರ್ತೀಯ, ಈಗ ಏಣಿ ಸಿಕ್ಕಿದೆ ಮೇಲೆ ಎತ್ತಿದ್ಯಾ, ಒಂದಿನ ಹಾವು ಸಿಗುತ್ತೆ ಅವಾಗ ಕೆಳಗಡೆ ಬಂದೇ ಬರ್ತೀಯ, ಹಾಗೇನೆ ಈಗ ನೀನ್ ಕೆಳಗಡೆ ಬೀಳ್ತೀಯಲ್ಲ ಅವತ್ತು ನಾನು ಮತ್ತೆ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಆಗ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಭಗವಂತನ ಲೆಕ್ಕಾಚಾರ ಹೀಗೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ನಾಳೆ ನನ್ನ ಗಂಡ ಇರೋ ಜಾಗದಲ್ಲಿ ನೀನಿರೋ ಜಾಗದಲ್ಲಿ ನನ್ನ ಗಂಡ ಕೂಡ ಕೂರ್ಬೋದು, ಬಿಕಾಸ್ ಕರ್ಮ ರಿಟರ್ನ್ಸ್, ಯಾವುದಕ್ಕೂ ಯು ಬಿ ಕೇರ್ಫುಲ್ ಅಂತ ಹೇಳ್ಬಿಟ್ಟು ಸಿರಿ ಅವನ್ಗೆ ವಾರ್ನ್ ಮಾಡ್ಬಿಟ್ಟು ಸಮರ್ಥ್ ಕೈ ಇಟ್ಕೊಂಡು ಅಲ್ಲಿಂದ ಹೊಡ್ತಾಳೆ. ಅವ್ರಿಬ್ರು ಹೋದ್ಮೇಲೆ ಫುಲ್ ಟೆನ್ಷನ್ ಅಲ್ಲಿ ಇರ್ತಾನೆ ಅಭಿ. ಆಗ ಜನಾರ್ದನ್ ಕಾಲ್ ಬರುತ್ತೆ, ಏನ್ ಪಾಪ ಕಾಲ್ ಮಾಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಪಿಕ್ ಮಾಡ್ಬಿಟ್ಟು ಹೇಳಿ ಪಾಪ ಅಂತ ಹೇಳ್ಬೇಕಾರೆ ಜನಾರ್ದನ್ ಹೇಳ್ತಾನೆ, ಗಟ್ಟಿಯಾಗಿದೆಯೇ, ಚೆನ್ನಾಗಿದ್ದೀ ತಾನೆ ಅಂತ ಹೇಳ್ಬೇಕಾರೆ, ಆ ಪಾಪ ಚೆನ್ನಾಗಿದ್ದೀನಿ, ಏನಾಯ್ತು ಅಂತ ಹೇಳ್ಬೇಕಾರೆ, ಅಲ್ಲ ನೀನ್ ನೆಟ್ಟಿಗಿರ್ಬೇಕಾರೆ ನೀನೇ ಬರ್ಬೇಕು ತಾನೆ, ಆ ಹೆಂಗ್ಸ್ನ ಕಳಿಸಿದ್ಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೇಕಾರೆ, ಏನು ಆ ಹೆಂಗ್ಸು ನಿಮ್ಮನೆಗೆ ಬಂದಿದ್ರಾ ಅಂತ ಹೇಳ್ಬಿಟ್ಟು ಈ ಕಡೆ ಅಭಿ ಹೇಳ್ತಾನೆ. ಏನು ಮತ್ತೆ ಹೊಸ ಪ್ಲಾನ್ ಮಾಡ್ತಾ ಇದೀರಾ, ಆ ಹೆಂಗ್ಸು ನಮ್ಮನೆಗೆ ಬಂದ್ಬಿಟ್ಟು ನನ್ನ ಮೇಲೆ ಮರ್ಯಾದೆ ಇಲ್ಲದಲ್ಲಿರೋ ತರ ಮಾತಾಡ್ತಾಳೆ ಅನ್ಬೇಕಾರೆ ಅಭಿ ಹೇಳ್ತಾನೆ, ಏನು ಆ ಹೆಂಗ್ಸು ಮತ್ತೆ ಬಂದು ನಿಮ್ಮ ಹತ್ರ ಕೂಗಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ನನಗೆ ನಿನ್ನ ಬಗ್ಗೆ ತುಂಬಾನೇ ಗೌರವ ಇತ್ತು, ನೀನ್ ನೋಡಿದ್ರೆ ಆ ಹೆಂಗ್ಸನ್ನ ಕಳಿಸ್ಬಿಟ್ಟು ಇದನ್ನ ಕಳ್ಕೊಂಡ್ಬಿಟ್ಟೆ ನೀನು, ನನ್ಗೆ ನಿನ್ ಮೇಲೆ ಇದ್ದಿದ್ದು ಅಲ್ಪ ಸ್ವಲ್ಪ ಇದನ್ನು ಕೂಡ ಈಗ ಹಾಳಾಗೋಯ್ತು, ನಾನು ಯಾವುದೇ ಕಾರಣಕ್ಕೂ ಇನ್ನ ದೀಪಿಕಾನ ಇಲ್ಲಿಂದ ವಾಪಸ್ ಕರ್ಸಲ್ಲ, ಇಲ್ಲಿಗೆ ನಿಮ್ಮ ಸಂಬಂಧ ಮುಗೀತು, ನಮ್ಮನೆ ಕಡೆ ಬರೋ ಪ್ರಯತ್ನ ಮಾಡ್ಬೇಡ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಆಗ್ಲೇ ಸೊಸೆ ಆಫೀಸಿಗೆ ಬಂದ್ಬಿಟ್ಟು ನನ್ನ ಮಾನ ಮರ್ಯಾದೆ ಕಳೆದು, ಇವರು ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಇರೋ ಮಾನ ಮರ್ಯಾದನ್ನು ಕಳೆದ್ಬಿಟ್ಟ, ಇವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಭಿ ಫುಲ್ ಸಿಟ್ಟಲ್ಲಿ ಇರ್ತಾನೆ. ಈ ಕಡೆ ಸಮರ್ಥ್ ಕೆಲಸ ಬಿಟ್ಟಿರೋದು ಮನೆಯಲ್ಲಿ ಡಿಸ್ಕಸ್ ಆಗ್ತಾ ಇರುತ್ತೆ. ಆಗ ತರಣ ಕೇಳ್ತಾರೆ, ಕೊನೆಗೂ ಆ ಕೆಲಸ ಬಿಟ್ಟಲ್ಲ ಅಂತ ಹೇಳ್ಬೇಕಾರೆ ಸಿರಿ ಹೇಳ್ತಾರೆ, ಅವನಲ್ಲಿ ಬಿಡ್ತಾನೆ ತಾತ, ನಾನೇನೇ ಬಿಡಿಸಿದ್ದು ಕೆಲಸನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ತಾತ ಅವನು ಅಲ್ಲೇ ದುಡಿಬೇಕಾಗಿತ್ತ ಅಂತ ಹೇಳ್ಬೇಕಾರೆ ತಾತ, ಅಲ್ಲ ಸೋಗ್ಲಾಡಿ, ಗಂಡಸ ಅದೊಂದು ದುಡಿಲೇಬೇಕಲ್ಲ, ಕೆಲಸ ಸಿಗೋವರೆಗೂ ಅಲ್ಲಿ ಇರ್ಬೋದಾಗಿತ್ತಲ್ವಾ ಅಂತ ಹೇಳ್ತಾನೆ. ಹಾಗೇನೆ ಆಗ ಸಿರಿ ಹೇಳ್ತಾರೆ, ಆ ಅಭಿ ಎಷ್ಟು ದುರಾಂಕಾರ ತೋರಿಸಾಗುತ್ತಾ, ಬೇಕು ಅಂತಾನೆ ಕಾಫಿ ಚೆಲ್ಬಿಟ್ಟು ಇವನ್ನ ವರ್ಸು ಅಂತ ಹೇಳ್ತಾನೆ, ಇನ್ ಕೇಸ್ ಏನಾರ ಅವ್ನು ಮಾಧವನ ಮಗ ಅಲ್ಲ ಅಂತ ಅಂದಿದ್ರೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ದತ್ತಣ್ಣ ಹೇಳ್ತಾರೆ, ಅವತ್ತೇ ನಾನು ಹೇಳ್ದೆ ನಿನ್ನ ಹೆಂಡತಿ ಹತ್ರ ಇರೋ ಸತ್ಯನ ಹೇಳು ಅಂತ ಅನ್ಬೇಕಾರೆ ಸಮರ್ಥ ಹೇಳ್ತೇನೆ, ನಾನು ಅಲ್ಲಿ ಆಫೀಸಲ್ಲಿ ಪಾತ್ರೆ ತೊಳಿತಾ ಇದ್ದೆ ಅಂತ ಹೇಳ್ಬೇಕಾಗಿತ್ತಾ ಅಂತ ಹೇಳ್ಬೇಕಾರೆ ನೆಗದ್ ಬಿತ್ತು, ಸತ್ಯ ಹೇಳು ಅಂದ್ರೆ ತಲೆ ಎಲ್ಲ ಮಾತಾಡ್ತೀಯಾ ಅಂತ ಹೇಳ್ತಾರೆ ದತ್ತಣ್ಣ. ಇಲ್ಲಿ ಸಿರಿ ಹೇಳ್ತಾಳೆ ಸಮರ್ಥ್ಗೆ, ನೀನ್ ಮಾಡಿದ್ರಲ್ಲಿ ಕೆಲ್ಸದ್ರಲ್ಲಿ ತಪ್ಪಿಲ್ಲ, ಆದ್ರೆ ನೀನ್ ನನ್ನ ಹೇಳ್ದಲ್ಲೇ ಮುಚ್ಚಿಟ್ಟಲ್ಲ, ಅದು ನೀನ್ ಮಾಡಿದ ತಪ್ಪು ಅಂತ ಹೇಳ್ಬೇಕಾರೆ ಮತ್ತೆ ನಾನು ಬೇರೆ ಇನ್ನೇನ್ ಮಾಡ್ಬೇಕಾಯ್ತು ಅಂತ ಹೇಳ್ಬೇಕಾರೆ ದತ್ತಣ್ಣ, ಸಾಕು ನಿಲ್ಸಿ ನಿಮ್ ಜಗಳ, ಸಾಕು ಅಲ್ಲಿಗೆ, ಮತ್ತೆ ಮುಂದೆ ಏನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸಮರ್ಥ್ ಕೂಡ ಹೇಳ್ತಾನೆ, ಹೌದು ದತ್ತ, ನನ್ಗೂ ಕೂಡ ಆ ಅಭ್ಯತ್ರ ಕೆಲ್ಸಕ್ಕೆ ಸೇರ್ಕೊಂಡು ಕತ್ತು ಇಸಗ್ದಂಗೆ ಆಗ್ತಾ ಇತ್ತು, ಹೆಂಗೋ ಅಲ್ಲಿಂದ ಬಿಡಿಸ್ಕೊಂಬಂದಲ್ಲ, ಸಾಕು, ನಾಳೆ ಸಂಜೆ ಅಷ್ಟೊತ್ತಿಗೆ ನಾನು ಕೆಲಸ ಹುಡುಕ್ತೀನಿ, ಬೆಂಗಳೂರು ವಿಶಾಲವಾಗಿದೆ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈ ಕಡೆ ತುಳಸಿ ಹಾಗೆ ಪೂರ್ಣಿ ಇಬ್ರು ಮಾತಾಡ್ತಾ ಇರ್ತಾರೆ. ಆಗ ಪೂರ್ಣಿ ಹೇಳ್ತಾ ಇರ್ತಾಳೆ, ನನಗೆ ನಮ್ಮ ಯಜಮಾನ್ರು ಮಾಡಿದ್ದು ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೇಕಾರೆ, ನನಗೇನು ಅಭಿ ಈ ತರ ಮಾತಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ, ನೋಡಿದ್ರೆ ಇವಾಗ ಅಭಿ ಮಾತಾಡಿದ್ದು ಖುಷಿ ಆಗ್ತಾ ಇದೆಯಾ, ಇಲ್ಲ ಈ ಕಡೆ ಜನಾರ್ದನ್ ಬಂದ್ಬಿಟ್ಟು ಮಾತಾಡಿದ್ದು ಸಿಟ್ಟು ಬಂದಿದೆ ಅವ್ರಿಗೆ, ಏನ್ ಅಂದ್ಕೊಂಡಿರ್ತಾರೋ ಏನು ಅಂತ ಹೇಳ್ಬಿಟ್ಟು ತುಳಸಿ ಅವರು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಭಿ ಜೋರಾಗಿ ಬಂದ್ಬಿಟ್ಟು ಮಿಸಸ್ ತುಳಸಿ ಮಾಧವ್ರ ಅಂತ ಹೇಳ್ಬಿಟ್ಟು ಕೂಕೊಂಡು ಒಳಗಡೆ ಬರ್ತಾನೆ ಕಿಚನ್ ಕಡೆ. ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ, ನಿಮ್ಮನ್ನ ಬಿಡಿ, ನನ್ನನ್ನ ಏನ್ ಅನ್ಕೊಂಡಿದ್ದೀರಾ, ಅಲ್ಲಿ ನಿಮ್ಮಗ ಆಫೀಸಲ್ಲಿ ಉರಿಸ್ತಾನೆ, ನೀವು ನೋಡಿದ್ರೆ ನಮ್ಮ ಪಪ್ಪ ಮನೆಗೆ ಹೋಗಿದ್ರಲ್ವಾ, ಒಟ್ನಲ್ಲಿ ನನ್ನ ನೆಮ್ಮದಿನ ಹಾಳು ಮಾಡಕ್ಕೆ ಇದ್ದೀರಾ, ನೀವು ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ ನನ್ಗೆ ಇದ್ದಿದ್ದು ಹೋಪ್ಸ್ ಎಲ್ಲ ಹೊರಟೋಯ್ತು, ಈಗ ಅವ್ರ ಡ್ಯಾಡಿ ನನಗೆ ಫೋನ್ ಮಾಡ್ಬಿಟ್ಟು ನೀನೇ ಬಂದಿದ್ರೆ ನನ್ ಕನ್ವಿನ್ಸ್ ಆಗ್ತಾ ಇದ್ನ, ಅವ್ರನ್ನ ಯಾರನ್ನ ಕಳ್ಸಿದ್ಯಾ ಅಲ್ಲ ಅಂತ ಹೇಳ್ಬಿಟ್ಟು ಕ್ಲಾಸ್ ತಗೊಂಡ್ರು,
ಅವರು ನಾನೇ ಹೋಗಿ ಮಾತಾಡಿದೆ, ದೀಪಿಕಾನ ವಾಪಸ್ ಕರೆಸ್ಕೊಂತಾ ಇದ್ರಂತೆ, ನೀವು ಹೋಗಿ ಮಾತಾಡಿ ಎಲ್ಲ ಹಾಳು ಮಾಡ್ಬಿಟ್ರಿ. ಒಂದ್ಸಲ ನನ್ನ ಮದುವೆ ದಿನ ಮದುವೆ ಮಾಡ್ಕೊಂಡ್ಬಂದು ನನ್ನ ಮದುವೆನ ಹಾಳು ಮಾಡಿದ್ರಿ, ಇನ್ನು ಏನೇನ್ ಮಾಡಿ ನನ್ನ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಬೇಕಾದ್ರೆ ಅವಿ ಹೇಳ್ತಾನೆ, ಮೈಂಡ್ ಯುವರ್ ಟಂಗ್ ಅಭಿ, ಜನಾರ್ದನ್ ಹತ್ರ ಜಗಳ ಮಾಡಿದ್ದು ಅವರಲ್ಲ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇದಾಗಿತ್ತು ಇಂದಿನ ಸಂಚಿಕೆ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆಯನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬೈ.